ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದ್ದು, ಕಾವೇರಿ ಸಮಿತಿ ಶಿಫಾರಸನ್ನ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಿದೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕರ್ನಾಟಕ ಬಂದ್ ಖಚಿತ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಕರ್ನಾಟಕ ಬಂದ್ಗೆ ಮಂಡ್ಯದ ರೈತರಿಂದಲೂ ಕೂಡ ಈಗಾಗಲೇ ಬೆಂಬಲವನ್ನ ಸೂಚಿಸಲಾಗ್ತಾ ಇದ್ದು, ದೊಡ್ಡ ಹೋರಾಟಕ್ಕೆ ಕಾವೇರಿ ಹಿತರಕ್ಷಣಾ ಸಮಿತಿ ಕರೆಯನ್ನ ಕೊಟ್ಟಿದೆ. ನಾಳಿನ ಬಂದ್ಗೆ ಕಾವೇರಿ ಹಿತರಕ್ಷಣಾ ಸಮಿತಿ ಬೆಂಬಲವನ್ನ ಸೂಚಿಸಿದ್ದು, ಬಂದ್ ವಿಚಾರವಾಗಿ ಇಂದು ಪ್ರವೀಣ್ ಶೆಟ್ಟಿ ಬಣ ಸಭೆಯನ್ನ ನಡೆಸಲಿದೆ. ಬಂದ್ ಬೇಡ ಎಂದಿದ್ದ ಹಲವು ಸಂಘಟನೆಗಳು ಇಂದು ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯಗಳಾಗ್ತಾ ಇದ್ರು ಕೂಡ ಇದನ್ನ ಸಿಡಬ್ಲ್ಯೂಎಂಎ ಸರಿಪಡಿಸದ ಕಾರಣದಿಂದಾಗಿ, ಜೊತೆಗೆ ಹೊಸ ಆದೇಶ ಬೇರೆ ಹೊರಡಿಸಿದೆ. 12,000 ಕ್ಯೂಸೆಕ್ಸ್ ಪ್ರತಿನಿತ್ಯ ಬಿಡಬೇಕು, 15 ದಿನಗಳ ಕಾಲ, ಅಂದರೆ ಒಟ್ಟು 16 TMC ನೀರನ್ನ ಬಿಡಬೇಕು ಅಂತ ಶಿಫಾರಸನ್ನ ಮಾಡಿರುವುದರಿಂದಾಗಿ ಈ ಪರಿಸ್ಥಿತಿ ಮತ್ತೆ ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಂತೆ ಭಾಸವಾಗ್ತಾ ಇದೆ. ಹಾಗಾಗಿ ನಾಳೆ ಕರ್ನಾಟಕ ಬಂದ್ಗೆ ಈ ಮುಂಚೆಯೇ ಕರೆಯನ್ನು ಕೊಡಲಾಗಿತ್ತು. ಬಂದ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಕಾವೇರಿ ಕೊಳ್ಳ ತುಂಬಿದ್ರಿಂದಾಗಿ ಈಗ ಏಕಾಏಕಿ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದ್ರಿಂದಾಗಿ ರೈತರು ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಹಾಗಾಗಿ ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಬಣ ಕೂಡ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದು, ಇವತ್ತು ಒಂದು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ರೈತ ಸಂಘಟನೆಗಳು ಕೂಡ ಈಗಾಗಲೇ ಅಸ್ತು ಅಂತ ಹೇಳಿದೆ. ಇನ್ನು ಕಾವೇರಿ ಹಿತರಕ್ಷಣಾ ಸಮಿತಿ ಕೂಡ ಈಗ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ? ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ? ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನ ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನ ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನ ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನ ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನ ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆ